ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ಕಾಮ್, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಬನ್ನಿ, ನೀವು ಶೇರ್ ಮಾಡುವವರು ಶೇರ್ ಮಾಡಿರಿ. ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಕಾಮ್, ಬನ್ನಿ, ನಾವು ಒಟ್ಟಾಗಿ ಆರಾಧನೆ ಮಾಡಿ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು ನಿನ್ನ ಪ್ರೀತಿಯು ಅದು ಶಾಶ್ವತವಾದದ್ದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಓ ಮಾಸ್ಟರ್. Thank you, Lord. ಆರ್ಭಟಿಸುವೆವು, ಪ್ರೀತಿಸುವೆವು.
ಎಂದೆಂದು ಇರುವಾತನೇ, ಅಯ್ಯ ನಮಗಾಗಿ ಬರುವಾತನೇ, ಎಂದೆಂದು ಇರುವಾತನೇ, ಅಯ್ಯ ನಮಗಾಗಿ ಬರುವಾತನೇ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ತಂದೆಯೇ ಆರಾಧಿಸುವೆವು, ಯೇಸುವೇ ಆರ್ಭಟಿಸುವೆವು, ಆತ್ಮದೇವರೇ ಪ್ರೀತಿಸುವೆವು. ನಮ್ಮ ಆತ್ಮದೇವರೇ ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ತಂದೆಯೇ ತಂದೆಯೇ ನೀ ಮಾತ್ರ ಸಾಕು ನನಗೆ, ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಆತ್ಮನೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಆರಾಧನೆ 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 ತ್ರಯೇಕ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ, ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಆರಾಧನೆ 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 ತ್ರಯೇಕ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ. ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು, ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು, ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಪ್ರಿಯ ಆತನ ಸನ್ನಿಧಾನದಲ್ಲಿ ಇಂಥ ಉಲ್ಲಾಸ, ಇಂಥ ಆನಂದ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಇಂಥ ಉಲ್ಲಾಸವು ಸಂತೋಷವು
ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಪರಿಶುದ್ಧ ದೇವಿಯು ನೀನೇ ಪರಿಶುದ್ಧ ತಂದೆಯು ನೀನೇ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಸರ್ವಶಕ್ತ ತಂದೆಯು ನೀನೇ ಸರ್ವಶಕ್ತ ತಂದೆಯು ನೀನೇ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ನಂಬಿಗಸ್ತ ತಂದೆಯು ನೀನೇ ನಂಬಿಗಸ್ತ ತಂದೆಯು ನೀನೇ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ನಂಬಿಗಸ್ತ ತಂದೆಯು ನೀನೇ ನಂಬಿಗಸ್ತ ತಂದೆಯು ನೀನೇ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಸೃಷ್ಟಿಕರ್ತ ತಂದೆಯು ನೀನೇ ಸೃಷ್ಟಿಕರ್ತ ತಂದೆಯು ನೀನೇ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಹಾಲೆಲೂಯಾ 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 ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. Thank you, Lord.
Lord. Glorify your name, O Lord. Worship the Lord. We magnify your name. Father, we rejoice in this evening, O God. ಈ ಸಂಜೆ ವೇಳೆಯಲ್ಲಿ ನಾವು ಆನಂದ ಪಡ್ತಾ ಇದ್ದೇವೆ. Joy of the Lord is our strength, O God. ಕರ್ತನಲ್ಲಿರುವ ಆನಂದವೇ ಅದು ನಮ್ಮ ಸಾಮರ್ಥ್ಯವಾಗಿದೆ. Thank you, Lord, your grace. Thank you, Lord, your anointing. Thank you, Lord, your conviction spirit of God. Thank you, Lord. We can praise the Lord. Thank you, Lord. Thank you, Holy Spirit. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಬಲಪಡಿಸಿದೆ, ನನ್ನ ನಡೆಸಿರುವೆ, ನಿನ್ನಲ್ಲಿ ಜಯ ಹೊಂದಿದೆ. ಬಲಪಡಿಸಿದೆ, ನನ್ನ ನಡೆಸಿರುವೆ, ನಿನ್ನಲ್ಲಿ ಜಯ ಹೊಂದಿದೆ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಬಲಪಡಿಸಿದೆ, ನನ್ನ ನಡೆಸಿರುವೆ, ನಿನ್ನಲ್ಲಿ ಜಯ ಹೊಂದಿದೆ. ಬಲಪಡಿಸಿದೆ, ನನ್ನ ನಡೆಸಿರುವೆ. Yes, Lord. ನಿನ್ನಲ್ಲಿ ಜಯ ಹೊಂದಿದೆ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಹಾಲೆಲೂಯಾ, ಆರಾಧನೆ ಯೇಸುವೇ. Thank you, Lord, your grace. Father, our heart is open. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಾವು ನಿನ್ನಿಂದ ನಾವು ಹೊಂದುತ್ತೇವೆ. We rejoice, O Master. We give praise, O Master. In Jesus' name, amen, 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 amen. Praise God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕಾದ್ರೆ ನಮ್ಮಲ್ಲಿ ಮೊದಲನೇ ಸಂಗತಿ ಸಂತೋಷ ಇರಬೇಕು. ಯಾವಾಗ ನಮ್ಮಲ್ಲಿ ಸಂತೋಷ ಇರುತ್ತದೆ, ಆಗ ನಮಗೆ ದೇವರ ವಾಕ್ಯ ಕ್ಲಿಯರ್ ಆಗಿ
ಅರ್ಥ ಆಗುತ್ತದೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತದೆ. ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನು, ಡಿಸ್ಕರೇಜ್ ಆದವನಿದ್ದಾನು, ತೊಂದರೆಗೆ ಒಳಗಾಗಿದ್ದಾನು, ಕುಗ್ಗಿ ಹೋಗಿದ್ದಾನು ಅಥವಾ ನಿರಾಶೆ ಆಗಿದ್ದಾನು, ಬೈಬಲ್ ಹೇಳ್ತದೆ ಅವನು ಪ್ರಾರ್ಥನೆ ಮಾಡಲಿ, ಆತನು ಪ್ರಾರ್ಥನೆ ಮಾಡಲಿ. ದೇವರ ಸನ್ನಿಧಾನದಲ್ಲಿ ನೀವು ಒಂದು ವೇಳೆ ಯಾವುದೇ ಡಿಸ್ಕರೇಜ್ ಆಗಿದ್ದರೆ, ಬಾಧೆಯಲ್ಲಿದ್ದರೆ ಅಥವಾ ಪ್ರಾಬ್ಲಮ್ ಅಲ್ಲಿದ್ದರೆ, ಬೈಬಲ್ ಹೇಳ್ತದೆ ಅವನು ಪ್ರಾರ್ಥನೆ ಮಾಡಲಿ. ಪ್ರಾರ್ಥನೆ ಎಂಬುವಂಥದ್ದು ಪ್ರಿಯರೇ, ದೇವರ ಒಟ್ಟಿಗೆ ನಮ್ಮ ರಿಲೇಶನ್ಶಿಪ್ ಅನ್ನು ನಾವು ಅನ್ಯೋನ್ಯತೆ ಮಾಡುವಂಥದ್ದು, ಆತನ ಸಂಬಂಧದಲ್ಲಿ ನಾವು ಫೆಲೋಶಿಪ್ ಮಾಡುವಂಥದ್ದು, ಫೆಲೋಶಿಪ್ ವಿತ್ ದ ಫಾದರ್. ಯಾಕಂತ ಹೇಳಿದ್ರೆ ಮನುಷ್ಯನು ಆತ್ಮಸ್ವರೂಪಿಯಾಗಿದ್ದಾನೆ. ಯಾಕಂದ್ರೆ ದೇವರು ಆತ್ಮಸ್ವರೂಪಿ. ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಒನ್ ಆಫ್ ದ ಕ್ಯಾರೆಕ್ಟರ್, ಒಂದು ದೇವರ ಸ್ವಭಾವ ಏನಂತ ಹೇಳಿದ್ರೆ ದ ಜಾಯ್, ಸಂತೋಷ. ಓಕೆ, ಆ ಸಂತೋಷದ ದೇವರಿಗೆ ನಾವು ಸಂತೋಷದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಾವು ಹೊಸದಾಗಿ ಹುಟ್ಟಿದ್ದು, ನಾವು ಬಾರ್ನ್ ಅಗೇನ್ ಆದದ್ದು, ನಮ್ಮ ಆತ್ಮ ದೇವರಿಂದ ಹುಟ್ಟಿದ್ದು, ಅದು ನಾಶವಾಗುವಂಥ ಕರಪ್ಟಬಲ್ ಸೀಡ್ನಿಂದ ಅಲ್ಲ, ನಾಶವಾಗದ ಬೀಜದಿಂದ ಹುಟ್ಟಿದೆ. ವಿ ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ನಾವು ದೇವರಿಗೆ ಪುನರ್ ಉತ್ಪತ್ತಿಯಾಗಿದ್ದೇವೆ. ದೇವರ ನಾವು ಸಂತಾನವಾಗಿದ್ದೇವೆ. ದೇವರ DNA, ದೇವರ ಲೈಫ್ ನಮ್ಮ ಒಳಗೆ ಇದೆ. ಆ ಜೀವದ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಜಾಯ್, ಸಂತೋಷ. ಹೇಳುವುದಂತ ಹೇಳಿದ್ರೆ ನೀವು ಅಂತರದಲ್ಲಿ ನೀವು ಎದ್ದು ಹೇಳುವಂಥದ್ದು, ನಿಮ್ಮ ಒಳಗಿನ ಮನುಷ್ಯ ಸಾಮರ್ಥ್ಯದಲ್ಲಿ ದೇವರೊಟ್ಟಿಗೆ ಏಳುವಂಥದ್ದು. ಅದಕ್ಕೆ ದೇವರ ವಾಕ್ಯ ಪುನಃ ಹೇಳ್ತದೆ, ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತೇನೆ, ಸಂತೋಷ ಪಡ್ರಿ. ಅಪೊಸ್ತಲ ಪೌಲ್ 4ನೇ ವಚನದಲ್ಲಿ ಹೇಳುತ್ತಾನೆ, ಫಿಲಿಪಿಯನ್ಸ್ ಕಡೆ ಮಾತಿನಿಂದ, ಕರ್ತನಲ್ಲಿ ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತಾ ಇದ್ದೇನೆ, ಸಂತೋಷ ಪಡ್ರಿ. ಪ್ರೇರೆ, ಸಂತೋಷ ಪಡ್ಬೇಕಂತ ಹೇಳಿದ್ರೆ ಯು ನೀಡ್ ಟು ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ದೇವರ ಸನ್ನಿಧಾನದಲ್ಲಿ ನೀವು ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದಾಗ ಅಥವಾ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿದಾಗ ನಿಮ್ಮಲ್ಲಿ ಏನಾಗ್ತದೆ, ನಿಮ್ಮ ಅಂತರ್ಯದ ಮನುಷ್ಯನು ಸಾಮರ್ಥ್ಯಗೊಳ್ಳುತ್ತಾನೆ, ನಿಮ್ಮ ಅಂತರ್ಯದ ಮನುಷ್ಯನು ಬಲಗೊಳ್ಳುತ್ತಾನೆ, ಎಲ್ಲ ರೀತಿಯ ಬಾಧೆಗಳು ಬಿಟ್ಟು ಹೋಗುತ್ತವೆ. ಅದಕ್ಕೆ ಬೈಬಲ್ ಹೇಳ್ತೀನಿ, ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಇದನ್ನು ನೀವು ಮೊದಲು ಕೂಡ ಕೇಳಿದ್ದೀರಿ. ವಿತೌಟ್ ಜಾಯ್ ನಿಮ್ಮ ಹೃದಯದ ಒಳಗಿಂದ ಆರಾಧನೆ ಬರುವುದಿಲ್ಲ, ನಿಮ್ಮ ಒಳಗಿಂದ ನೀವು ಕೀರ್ತನೆ ಹಾಡಲಿಕ್ಕೆ ಆಗುವುದಿಲ್ಲ. ನೀವೊಂದು ವೇಳೆ ಡಿಸ್ಕರೇಜ್ ಆಗಿದ್ದರೆ, ಮನ ನೊಂದಿ ಹೋಗಿದ್ದರೆ, ಅಥವಾ ಯಾವುದೋ ಒಂದು ಸುಳ್ಳು ಮಾತು ಕೇಳಿದರೆ ಆಗ ನಿಮಗೆ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಮನ ನೊಂದಿದವನಿಗೆ ಬೈಬಲ್ ಹೇಳ್ತೆ, ಸಂಗೀತ ಹಾಡು ಅಂತ ಹೇಳಿದರೆ ಚಳಿ ದಿನದಲ್ಲಿ ಬಟ್ಟೆ ತೆಗೆದ ಹಾಗೆ ಅಂತೆ. ಓಕೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯಾವ ಸಿಚುವೇಶನಲ್ಲಿ ಹಾದು ಹೋಗ್ತಾ ಇದ್ದೀರಿ, ಯಾವ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ, ಬಟ್ ಒನ್ ಥಿಂಗ್, ನಿಮ್ಮ ಜಾಯ್, ನಿಮ್ಮ ಒಳಗಿರುವ ಸಂತೋಷವನ್ನು ಮೇಂಟೈನ್ ಮಾಡಿ. ನಾವು ನೋಡ್ತೇವೆ, ನೆಹೆಮ್ಯ, ಎಸಾರ, ಜೆರುಬ್ಬಾಬೆಲ್ ನಾವು ನೋಡ್ತೇವೆ, ಇವರು ದೇವಾಲಯವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ನೋಡ್ತೇವೆ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡುತ್ತಿರುವಾಗ ಕೆಲವು ಹೊಟ್ಟೆಕಿಚ್ಚಿನ ವ್ಯಕ್ತಿಗಳು ಎದ್ದರು. ಟೋಬಿಯ, ಸ್ತನಬಲ್ಲಾಟ ಇವರೆಲ್ಲರಿದ್ದರು. ಅವರು ಗೇಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಗೇಲಿ ಮಾಡಿದ್ರು, ಅವರು ತಮಾಷೆ ಮಾಡಿದ್ರು. ನರಿ ಹಾರಿದ್ರೆ ಈ ಗೋಡೆ ಬೀಳ್ತದೆ ಅಂತ. ರೈಟ್, ನರಿ ಹಾರಿದ್ರೂ ಕೂಡ ಈ ಗೋಡೆ ಬೀಳ್ತದೆ ಅಂತ. ಬಟ್ ಅವರ ಡಿಸ್ಕರೇಜ್ ಮಾತುಗಳನ್ನು ಕೇಳಿ, ಅವರ ತಮಾಷೆ ಮಾತುಗಳನ್ನು ಕೇಳಿ, ಅವರ ಅಪವಾದಗಳನ್ನು ಕೇಳಿ, ಅವರ ಸುಳ್ಳು ಮಾತುಗಳನ್ನು ಕೇಳಿ ಅವರು ಡಿಸ್ಕರೇಜ್ ಆಗಲಿಲ್ಲ. ಅದಕ್ಕೆ ನೆಹೆಮ್ಯನ ಗ್ರಂಥದಲ್ಲಿ ಹೇಳ್ತದೆ, 8ನೇ ಅಧ್ಯಾಯ 10ನೇ ವಚನ, ನೆಹೆಮ್ಯ
ನೆಹೆಮ್ಯನ ಗ್ರಂಥ 8 ಚಾಪ್ಟರ್ 10 ವರ್ಸ್. ಇದಲ್ಲದೆ ಎಜ್ರಾನು ಅವರಿಗೆ, ಹೋಗಿ ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೂ ಭಾಗಗಳನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡ್ರಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಎಂದನು. ಕರ್ತನಲ್ಲಿರುವ ನಿಮ್ಮ ಆನಂದವೇ ಆಶ್ರಯ, ಯುವರ್ ಸೇಫ್ಟಿ. ಸೇಫ್ಟಿ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನೀವು ಯಾವಾಗ ಕರ್ತನಲ್ಲಿ ಆನಂದ ಪಡುತ್ತೀರಿ, ದಟ್ ಈಸ್ ಯುವರ್ ಸೇಫ್ಟಿ. ಸೇಫ್ಟಿ ಇಂಗ್ಲಿಷ್ ಹೇಳ್ತಿದೆ, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್ ಅಂತ ಹೇಳ್ತಿದೆ. ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ಕರ್ತನಲ್ಲಿರುವ ನಿಮ್ಮ ಆನಂದವು ಅದು ನಿಮ್ಮ ಸಾಮರ್ಥ್ಯವಾಗಿದೆ. ಇಟ್ ಇಸ್ ದ ಎಬಿಲಿಟಿ ಅಂಡ್ ಯುವರ್ ಸೇಫ್ಟಿ. ಅದಕ್ಕೆ ಯೇಸು ಹೇಳಿದ, ಜನರು ಸುಳ್ಳು ಆಗಿ ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದೆಂದು ತೆಗೆದು ಹಾಕಿದರೆ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳಿದ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ದಟ್ ಇಸ್ ದ ಮೆಚೂರಿಟಿ. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ದಟ್ ಮೀನ್ ಯುವರ್ ಸೇಫ್ಟಿ. ನಾವು ದೇವರಿಂದ ಹುಟ್ಟಿದವರು, ನಮ್ಮಲ್ಲಿ ಇರುವ ಪವಿತ್ರ ಆತ್ಮನು ಲೋಕದಲ್ಲಿರುವ ಒಂದು ದುರಾತ್ಮ ಇದ್ದಾನೆ. ಲೋಕದಲ್ಲಿ ಡಿಮಾಂಡ್ಸ್ಗಳಿವೆ, ಅವುಗಳಿಗಿಂತ ಹೆಚ್ಚಿನವನು. ನಿಮ್ಮಲ್ಲಿರುವ ಪವಿತ್ರ ಆತ್ಮನು ಯಾವಾಗಲೂ ನಿಮಗೆ ಗೊತ್ತಿರಬೇಕು, ಲೋಕದಲ್ಲಿ ಇರುವ ದುರಾತ್ಮಗಳಿಗಿಂತ ಹೆಚ್ಚಿನವನು. ನೀವು ಆತ್ಮ ಪ್ರೇರಿತರಾಗಿ ಮಾತಾಡೋದಾದರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಮಾತಾಡೋದು. ನೀವು ಲೋಕ ಪ್ರೇರಿತರಾಗಿ ಮಾತಾಡೋದಂದ್ರೆ ಆ ಆತ್ಮನಿಗೆ ಪ್ರೇರಿತರಾಗಿ ನೀವು ಮಾತಾಡುತ್ತೀರಿ. Praise God. ಅಲ್ಲಿ ಪ್ರಾಪಂಚಿಕ ಆತ್ಮನು ಶಾರೀರಿಕ ವ್ಯಕ್ತಿಗಳನ್ನು ಪ್ರೇರೇಪಿಸ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವಂತೂ ದೇವರಿಂದ ಹುಟ್ಟಿದವರು, ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ನೀವು ಜಯಿಸಿದವರಾಗಿದ್ದೀರಿ. ಯು ಓವರ್ಕಮ್. ಯಾಕಂದರೆ ಕಾರಣದ ಲೋಕದಲ್ಲಿರುವ ದುರಾತ್ಮಗಳಿಗೆ ನ್ಯಾಚುರಲ್ ವರ್ಲ್ಡಲ್ಲಿ ಯಾವ ಅಥಾರಿಟಿ ಇಲ್ಲ. ಅವುಗಳಿಗೆ ಏನು ಬೇಕಂದ್ರೆ ಹೇಳಿದರೆ ನಾಲಿಗೆ ಬೇಕು ಮನುಷ್ಯರದ್ದು. ಥ್ರೂ ದ ಟಂಗ್ ದೇ ವಿಲ್ ಮ್ಯಾನಿಫೆಸ್ಟ್. ಥ್ರೂ ದ ಟಂಗ್. ಅದೇ ರೀತಿ ದೇವರ ಆತ್ಮನು ಭೂಲೋಕದಲ್ಲಿ ನಿಮ್ಮನ್ನು ಬಿಟ್ಟು ಏನು ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಕೂಡ ದೇವರ ಆತ್ಮನಿಗೆ ಅಧೀನನಾಗಿ ದೇವರ ವಾಕ್ಯವನ್ನು ಮಾತಾಡಬೇಕು. ನೀವು ದೇವರ ವಾಕ್ಯವನ್ನು ಮಾತಾಡಬೇಕು. ಎನಿ ಸಿಚುವೇಶನ್ ಕಮ್ಸ್, ಎನಿ ಚಾಲೆಂಜ್ ಕಮ್, ಯು ಮಸ್ಟ್ ಸ್ಪೀಕ್ ಗಾಡ್ಸ್ ವರ್ಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನ್ಯಾಯವಿಚಾರಣೆಯಲ್ಲಿ ನೀನು ದೋಷಿ ಎಂದು ಖಂಡಿಸುವೆ. ಯು ವಿಲ್ ಕಂಡೆಮ್ ಎವ್ರಿ ಟಂಗ್. ನಿಮ್ಮ ನೇಬರ್ಗಳ ಮುಖಾಂತರ ಟಂಗ್ ಬರ್ಬೋದು, ಫ್ರೆಂಡ್ಸ್ಗಳ ಮುಖಾಂತರ ಬರ್ಬೋದು, ಸೋಷಿಯಲ್ ಮೀಡಿಯಾದ ಮೂಲಕ ಬರ್ಬೋದು. ಎನಿ ಟಂಗ್, ಎವ್ರಿ ಟಂಗ್, ಎಲ್ಲ ನಾಲಿಗೆಗಳನ್ನು ನೀನು ದೋಷಿ ಎಂದು ಖಂಡಿಸುವಿ. ಬೈಬಲ್ ಹೇಳ್ತೆ, ನೀನು ದೋಷಿ ಎಂದು ಖಂಡಿಸುವಿ. ಆದರೆ ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಯೇಸುವನ್ನು ರಕ್ಷಕನ ಒಡೆಯನನ್ನು ಅಂಗೀಕಾರ ಮಾಡಿದಾಗ ನಿಮ್ಮ ಆತ್ಮ ಮತ್ತು ದೇವರ ಆತ್ಮ ಒಂದು ಆತ್ಮವಾಗಿದೆ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ನಿಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಬಟ್ ನಿಮಗೆ ಒಂದು ಪ್ರಾಣ ಇದೆ. ಈ ಪ್ರಾಣದಲ್ಲಿ ನಿಮ್ಮ ವಿಲ್, ನಿಮ್ಮ ಮೈಂಡ್, ನಿಮ್ಮ ಎಮೋಷನ್ ಇದೆ. ಮೈಂಡ್ ಅಂತರಿದ ಸಂಗತಿಗಳನ್ನು ತೆಗೆದುಕೊಳ್ಬಹುದು, ಇನ್ಫಾರ್ಮೇಷನ್ ಅನ್ನು, ಹೊರಗಿನ ಇನ್ಫಾರ್ಮೇಷನ್ ತೆಗೆದುಕೊಳ್ಬಹುದು. ಹೊರಗಿನ ಇನ್ಫಾರ್ಮೇಷನ್ ಅನ್ನು ತೆಗೆದುಕೊಂಡಾಗ ನಿಮ್ಮ ಅಂತರದ ಕಣ್ಣುಗಳು ಮುಚ್ಚಲ್ಪಡುತ್ತವೆ. ನೀವು ನಂಬಿಕೆಯಲ್ಲಿ ದೇವರ ವಾಕ್ಯವನ್ನು ಮಾತಾಡಿದರೆ ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡುತ್ತವೆ. Praise God. Any situation comes, speak God's word. ದೇವರ ವಾಕ್ಯವನ್ನು ಮಾತಾಡ್ರಿ.
ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಂತ ಮಾತಾಡ್ರಿ. ಕ್ರಿಸ್ತನಲ್ಲಿ ದೇವರು ನಿಮಗೆ ಏನು ಕೊಟ್ಟಿದ್ದಾನಂತ ಮಾತಾಡ್ರಿ. ಇಡೀ ದಿನ ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡಬೇಡ್ರಿ, ಪ್ರಾಬ್ಲಮ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಡ್ರಿ, ನಿಮ್ಮ ಫೀಲಿಂಗ್ಗಳನ್ನು ಮಾತಾಡಬೇಡ್ರಿ. ಓಕೆ, ಡಸಂಟ್ ಮ್ಯಾಟರ್. ಯಾವಾಗಲೂ ವಾಕ್ಯವನ್ನು ಮಾತಾಡ್ರಿ. ಸ್ಪೀಕ್ ಫ್ರಮ್ ಯುವರ್ ಸ್ಪಿರಿಟ್. ಇಡೀ ದಿನ ಸಿಕ್ನೆಸ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಡ್ರಿ, ಸಿಕ್ನೆಸ್ಗಳು ಏನಂತ ಹುಡುಕಬೇಡ್ರಿ. ನಿಮ್ಮ ಒಳಗಿದ್ದ ಆರೋಗ್ಯದ ಬಗ್ಗೆ ಮಾತಾಡ್ರಿ, ನಿಮ್ಮ ಒಳಗಿರುವ ಸಮಾಧಾನದ ಬಗ್ಗೆ ಮಾತಾಡ್ರಿ, ನಿಮ್ಮ ಒಳಗಿರುವ ದೇವರ ಆತ್ಮನ ಬಗ್ಗೆ ಮಾತಾಡ್ರಿ, ನಿಮ್ಮ ಒಳಗೆ ದೇವರು ಇಟ್ಟಂತ ನದಿಯ ಬಗ್ಗೆ ಮಾತಾಡ್ರಿ. ಪ್ರೈಸ್ ಗಾಡ್. ಅದಕ್ಕೆ ಯೆಶಾಯ 54:17 ಹೇಳ್ತಾರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸಧರ್ಮ ಫಲವು ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಪ್ರೈಸ್ ಗಾಡ್. ಪ್ರೇರೆ, ಇಡೀ ದಿನ ಯಾವತ್ತೂ ಡಿಸ್ಕರೇಜ್ ಆಗಿ ಅವರು ಹಾಗೆ ಹೇಳ್ತಾರೆ, ಇವರು ನನ್ನ ಬಗ್ಗೆ ಹಾಗೆ ಹೇಳ್ತಾರೆ, ಅವರು ನನಗೆ ಹಾಗೆ ಮಾತಾಡ್ತಾರೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಅದನ್ನು ಮಾತಾಡಿ. ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ನಿನ್ನನ್ನು ಯಾರೂ ಕೂಡ ಕೆಳಗೆ ಹಾಕಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ದೇವರು ಅನ್ಯರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಆಲೋಚನೆಗಳನ್ನು ನಿಷ್ಫಲಪಡಿಸ್ತಾನೆ. ಯೆಹೋವನ ಸಂಕಲ್ಪವೇ ನೆರವೇರುವುದು. ಆತನ ಆಲೋಚನೆ ನಿನ್ನ ಜೀವಿತದಲ್ಲಿ ಕದಲುವುದೇ ಇಲ್ಲ. ಪ್ರೈಸ್ ಗಾಡ್. ಕೀರ್ತನೆ 33:10-11 ಹೇಳ್ತದೆ. ಕೀರ್ತನೆ 33:10-11. ಯೆಹೋವನು ಅನ್ಯ ಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ. The Lord brings the counsel of the nation to nothing. He makes the plan of the people of no effect. ಅವರ ಯಾವ ಪ್ಲ್ಯಾನ್ಗಳು ನಿಮಗೆ ನೋ ಇಫೆಕ್ಟ್, ಅದು ಇಫೆಕ್ಟ್ ಮಾಡೋದೇ ಇಲ್ಲ, ತೊಂದರೆ ಮಾಡೋದೇ ಇಲ್ಲ, ಪ್ರಾಬ್ಲಮ್ ಮಾಡೋದೇ ಇಲ್ಲ. ಪ್ರಾಬ್ಲಮ್ ನೀನು ಒಳಗೆ ತೆಗೆದುಕೊಂಡಾಗ ಅವರ ಯೋಚನೆಗಳನ್ನು ನಿಷ್ಫಲಪಡಿಸ್ತಾನೆ, ಅದು ಫಲ ಕೊಡುವುದಿಲ್ಲ. He makes the plans of the people of no effect. ಯಾವ ಇಫೆಕ್ಟ್ ಮಾಡೋದಿಲ್ಲ. ಇಫ್ ಯು ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್, ನೀವು ದೇವರ ವಾಕ್ಯದಲ್ಲಿ ನೀವು ನಿಂತರೆ ಯಾವ ಸಂಗತಿ ನಿಮಗೆ ಇಫೆಕ್ಟ್ ಮಾಡೋದಿಲ್ಲ. ಯಾಕಂದರೆ ನಿಮ್ಮ ಒಳಗಿರುವ ದೇವರ ವಾಕ್ಯವು ಸೈತಾನ ಸುಳ್ಳುಗಳಿಗಿಂತ ಹೆಚ್ಚಿನದ್ದು. ನಿಮ್ಮ ಒಳಗಿರುವ ಪವಿತ್ರಾತ್ಮನು ಲೋಕದಲ್ಲಿ ಇರುವ ಎಲ್ಲ ಗಲಿಬಿಲಿ ಆತ್ಮಗಿಂತ, ಎಲ್ಲ ರೋಗದ ಆತ್ಮಗಳಿಗಿಂತ, ಎಲ್ಲ ಕೊರತೆ ಆತ್ಮಗಳಿಗಿಂತ, ಎಲ್ಲ ರೀತಿಯ ಪ್ರಾಪಂಚಿಕ ಆತ್ಮಗಳಿಗಿಂತ ಹೆಚ್ಚಿನದ್ದು. ಇದನ್ನು ಯಾವಾಗಲೂ ಮೆಡಿಟೇಟ್ ಮಾಡಿರಿ. ನೀವು ಹೊಸದಾಗಿ ಹುಟ್ಟಿದವರು, ನೀವು ಭೂಲೋಕದವರಲ್ಲ, ನೀವು ಪರಲೋಕ ಸಂಸ್ಥಾನದವರು. ಪರಲೋಕದಿಂದ ಬಂದವನು ಎಂಥವನು, ಪರಲೋಕ ಸಂಬಂಧಪಟ್ಟವರು ಅಂಥವರೇ ಅಂತ ವಾಕ್ಯ ಹೇಳ್ತದೆ. ಪರಲೋಕದಿಂದ ಬಂದವನು ಎಂಥವನು? ಭೂಲೋಕದಿಂದ ಬಂದವನು ಮಣ್ಣಿಗೆ ಸಂಬಂಧಪಟ್ಟವನು. ಪರಲೋಕದಿಂದ ಬಂದವನು ಈಸ್ ಎ ಲೈಫ್ ಗಿವಿಂಗ್ ಸ್ಪಿರಿಟ್ ಅಂತ ಹೇಳ್ತದೆ. ನೀವು ಓದಿದರೆ ನಿಮಗೆ ಸಿಗ್ತದೆ. ಇದನ್ನು ನಾನು ಇನ್ನೊಮ್ಮೆ ಬಿಡಿಸ್ತೇನೆ. ಮೊದಲು ಕೂಡ ಇದರ ಬಗ್ಗೆ ನಾನು ಮಾತಾಡಿದ್ದೇನೆ. ನೀವು ನನ್ನ ಹಳೆಯ ಮೆಸೇಜ್ಗಳನ್ನು ಕೇಳಿದರೆ ನಿಮಗೆ ಅರ್ಥ ಆಗ್ತದೆ. ಯು ಆರ್ ದ ಲೈಫ್ ಗಿವಿಂಗ್ ಸ್ಪಿರಿಟ್. ನಿಮ್ಮ ಒಳಗೆ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾನೆ. ನಿಮ್ಮ ಒಳಗೆ ದೇವರ ಆತ್ಮನು ಜೀವಿಸ್ತಾ ಇದ್ದಾನೆ. ನಿಮ್ಮ ಒಳಗೆ ಪವಿತ್ರಾತ್ಮನು ಮನೆ ಮಾಡಿದ್ದಾನೆ. ಕ್ರಿಸ್ತ ನಿಮ್ಮ ಒಳಗೆ ಇದ್ದಾನೆ. ಯಾವಾಗಲೂ ಬೆಳಗ್ಗೆ ಎದ್ದುಕೊಂಡು ದಾರಿಯಲ್ಲಿ ಹೋಗುವಾಗ ದೇವರ ಮಾತುಗಳನ್ನು ಮಾತಾಡ್ರಿ. ಯಾವುದ್ಯಾವುದು ಮಾತುಗಳನ್ನು ಮಾತಾಡಬೇಡ್ರಿ. ದೇವರು ವರವನ್ನು ಯಾರಿಗೆ ಕೊಟ್ಟಿದ್ದಾನೋ ಅವನಿಗೆ ಅಳತೆ ಮೀರಿ ಕೊಟ್ಟದ್ದರಿಂದ ಅವನು ದೇವರ ಮಾತುಗಳನ್ನು ಮಾತಾಡುತ್ತಾನೆ. ಯಾವುದ್ಯಾವುದೋ ಮಾತುಗಳನ್ನು ಸೈತಾನ ಮಾತುಗಳನ್ನು ಮಾತಾಡುವುದಿಲ್ಲ. ಅವನು ದೇವರ ಮಾತುಗಳನ್ನು ಮಾತಾಡುತ್ತಾನೆ. 3:34 Gospel of John 3:34 ಹೇಳ್ತದೆ. 3:34 ಹೇಗೆ ದೇವರು ಯಾರನ್ನು ಕಳಿಸಿದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ದರಿಂದ, ವಿದೌಟ್ ಮೆಜರ್, ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ.
ಪ್ರೇರೆ ಎಲ್ಲಿಂದ ನೀವು ವಾಚ್ ಮಾಡ್ತೀರಿ? ಯು ಆರ್ ಅಪಾಯಿಂಟೆಡ್ ಟು ಸ್ಪೀಕ್ ಗಾಡ್ಸ್ ವರ್ಡ್. ಬೋಲ್ಡ್ಲಿ ಸ್ಪೀಕ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಮಾತಾಡಲಿಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ದೇವರ ಮಾತುಗಳನ್ನು ಮಾತಾಡಿ. ನಿಮ್ಮ ಬಲ ನಿಮ್ಮ ಶಕ್ತಿಯಿಂದ ಅಲ್ಲ, ದೇವರ ಆತ್ಮನು ನಿಮಗೆ ಮಾತುಗಳನ್ನು ಕೊಡುತ್ತಾನೆ. ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಬೇಕಂತ. ಯೇಸು ಹೇಳಿದ, ನಾನು ನನ್ನಷ್ಟಕ್ಕೆ ಏನು ಮಾತಾಡೋದಿಲ್ಲ, ತಂದೆ ನನಗೆ ಹೀಗೆ ಮಾತಾಡಬೇಕಂತ ಹೇಳಿದ್ದೇನೆ, ಅದನ್ನು ನಾನು ಮಾತಾಡುತ್ತೇನೆ. ರೈಟ್? ಯಾವ ಪವಿತ್ರಾತ್ಮನು ಯೇಸುವಿನಲ್ಲಿ ಇದ್ದಾನೋ ಅದೇ ಪವಿತ್ರಾತ್ಮನು ಇವತ್ತು ಕ್ರಿಸ್ತನಲ್ಲಿರುವ ನಿಮ್ಮಲ್ಲಿ ಕೂಡ ವಾಸ ಮಾಡುತ್ತಾನೆ. ನೀವು ಕೂಡ ದೇವರ ಮಾತುಗಳನ್ನೇ ಮಾತಾಡುವ ಹಂಗಿನಲ್ಲಿದ್ದೀರಿ. ಪ್ರೇರೆ, ಯಾವಾಗಲೂ ಭೂಲೋಕದ ಮಾತುಗಳನ್ನು ಮಾತಾಡಬೇಡ್ರಿ, ಪ್ರಾಪಂಚಿಕ ಮಾತುಗಳನ್ನು ಮಾತಾಡಬೇಡ್ರಿ, ಹರಟೆ ಮಾತುಗಳನ್ನು ಮಾತಾಡಬೇಡ್ರಿ. ನಿಮ್ಮ ಒಳಗೆ ದೇವರು ನದಿ ಇಟ್ಟಿದ್ದಾನೆ. ದೇವರು ನಿಮ್ಮ ಒಳಗೆ ಲೈಫ್ ಇಟ್ಟಿದ್ದಾನೆ. ದೇವರು ನಿಮ್ಮ ಒಳಗೆ ಆರೋಗ್ಯವನ್ನು ಇಟ್ಟಿದ್ದಾನೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್. ಒಂದು ವೇಳೆ ನೀನು ಬಾಡಿಯಲ್ಲಿ ಸಿಕ್ಕಾಗಿದ್ದಿ, ಬಿಕಾಸ್ ಆಫ್ ಯುವರ್ ಟಂಗ್, ನಿನ್ನ ನಾಲಗೆಯ ದೋಷದಿಂದ. ಬೈಬಲ್ ಹೇಳುತ್ತೆ, ನಾಲಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ಮೊದಲು ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುದಂತೆ ಮತ್ತು ತನ್ನ ದೇಹವನ್ನು ಕೆಡಿಸ್ತದಂತೆ. ಇವತ್ತು ನಿಮ್ಮ ದೇಹವು ಕೆಟ್ಟು ಹೋಗುವಂಥದ್ದು ನಿಮ್ಮ ಸ್ವಂತ ನಾಲಗೆಯಿಂದ. ಇಡೀ ದಿನ ನೀವು ಸಿಕ್ನೆಸ್ಗಳ ಬಗ್ಗೆ ಮಾತಾಡಬೇಡ್ರಿ. ಓಕೆ? ಯಾವಾಗಲೂ ಆರೋಗ್ಯವನ್ನು ಮಾತಾಡ್ರಿ. ಹೇಳ್ರಿ, ನನ್ನಲ್ಲಿರುವ ಆರೋಗ್ಯವು, ನನ್ನಲ್ಲಿರುವ ದೇವರ ಜೀವವು ಅದು ಲೋಕದಲ್ಲಿರುವ ಎಲ್ಲ ಅನಾರೋಗ್ಯಗಳಿಗಿಂತ ಹೆಚ್ಚಿನದು. ಮಾತಾಡ್ರಿ. ನೀವು ಪುನಃ ಮಾತಾಡುತ್ತಿರುವಾಗ ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಅಂತರ್ಯದ ಮನುಷ್ಯ ಸಾಮರ್ಥ್ಯಗೊಳ್ಳುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ. ನಿಮ್ಗೆ ಗೊತ್ತಾ ದಾವೀದ ಏನು ಮಾಡಿದ? ದಾವೀದನಿಗೆ ಒಮ್ಮೆ ಎಲ್ಲರೂ ವಿರೋಧ ಬಂದರು. ನಾವು ನೋಡ್ತೀವಿ 30ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ, 1 Samuel 30 chapter 5 verse. 1 Samuel 30 chapter 5 verse ಅಲ್ಲಿ ನಾವು ನೋಡ್ತೇವೆ. 30 chapter 5 verse. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಓಕೆ. ದಾವೀದನ 2 ಹೆಂಡತಿಯರಾದ ಇಸ್ರಾಯೇಲ್ನವಳಾದ ಅಹೀನೋಮಳು, ಕರ್ಮೆಲ್ನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು. ಓಕೆ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ, ಆತನ ಒಟ್ಟಿಗೆ ಇದ್ದ ಎಲ್ಲ ಜನರು 600 ಜನರಿದ್ದರು. ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ. ಯಾಕೆ? ಒಬ್ಬ ಮನುಷ್ಯ ಡಿಸ್ಕರೇಜ್ ಆದ ಅಂತ ಹೇಳಿದರೆ ಅವನು ಮತ್ತೆ ಯಾರನ್ನು ನೋಡುವುದಿಲ್ಲ, ಅವರಿಗೆ ಮತ್ತೆ ಯಾರು ಕಾಣುವುದಿಲ್ಲ. ಇವರೆಲ್ಲರೂ ಡೇವಿಡ್ನ ಒಟ್ಟಿಗೆ ಇದ್ದರು. ಡಿಸ್ಕರೇಜ್ ಆದರು, ಮನನೊಂದರು, ಡಿಸ್ಕರೇಜ್ ಆದರು. ಇಮ್ಮಿಡಿಯೇಟ್ಲಿ ಸಿಟ್ಟುಕೊಂಡು ಅವರು ಹೇಳಿದ್ರು, ಈ ಮನುಷ್ಯನ ನಾವು ಕೊಂದೇ ಬಿಡ್ತೇವೆ ಅಂತ. ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದರಿಂದ ಅವನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ, ಇಂಪಾರ್ಟೆಂಟ್ ದ ವರ್ಡ್ ಆದರೂ, ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡ. ಡೇವಿಡ್ ಸ್ಟ್ರೆಂಥನ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಹಿಸ್ ಗಾಡ್. ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಅಂತ ಬೈಬಲ್ ಹೇಳ್ತದೆ. ಸಿಚುವೇಶನ್ ಬರುವಾಗ, ಪ್ರಾಬ್ಲಮ್ ಬರುವಾಗ ಮಾಡಿ ಕೂತ್ಕೊಳ್ಬೇಡ್ರಿ. ಅದರ ಬದಲು ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ. ನಿಮ್ಮನ್ನು ಕರ್ತನಲ್ಲಿ ಬಲಪಡಿಸಿಕೊಳ್ಳಿರಿ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ಪ್ರಾರ್ಥನೆ ಮಾಡಲಿ. ಅದನ್ನು ಪ್ರಾರ್ಥನೆ ಮಾಡಲಿ. ಪ್ರಾರ್ಥನೆ ಮಾಡುವಾಗ ನೀವು ಆಂತರ್ಯದಲ್ಲಿ ಬಲಗೊಳ್ಳುತ್ತೀರಿ. ನೀವು ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡುತ್ತೀರಿ. ನಾನು ಹೇಳುವುದಿಲ್ಲ ನಿಮಗೆ ಪರಿಸ್ಥಿತಿ ಬರುವುದಿಲ್ಲ ಅಂತ. ನಾನು ಹೇಳುವುದಿಲ್ಲ ನಿಮಗೆ ಚಾಲೆಂಜ್ಗಳು ಬರುವುದಿಲ್ಲ ಅಂತ. ನಾನು ಹೇಳುವುದಿಲ್ಲ ನಿಮಗೆ ಸವಾಲುಗಳು ಬರುವುದಿಲ್ಲ ಅಂತ. ಅಫ್ಕೋರ್ಸ್ ಆ ಪರಿಸ್ಥಿತಿಗಳಲ್ಲಿ, ಆ ಚಾಲೆಂಜ್ಗಳಲ್ಲಿ ನೀವು ಎದ್ದು ನಿಲ್ಲುತ್ತೀರಿ. ದಾವೀದನು ಎದ್ದು ನಿಲ್ಲಲಿಕ್ಕೆ ಒಂದೇ ಕಾರಣ, ದ ಬೈಬಲ್ ಹೇಳ್ತದೆ, ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು.
ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ, ನನ್ನ ಒಟ್ಟಿಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರ. ಆ ಗೆತ್ಸೆಮನೆ ತೋಟದಲ್ಲಿ ನಾವು ನೋಡ್ತೇವೆ. ಓಕೆ, ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಿರುವಾಗ ಶಿಷ್ಯರು ಮಲಗಿದ್ದರು. ಯೇಸು ಸ್ವಾಮಿ ಹೇಳಿದ, ಸ್ಪಿರಿಟ್ ಈಸ್ ವಿಲ್ಲಿಂಗ್, ಮನಸ್ಸು ಸಿದ್ಧವಾಗಿದೆ, ಬಟ್ ದೇಹಕ್ಕೆ ಬಲ ಸಾಲುವುದಿಲ್ಲ. ಕೆಲವೊಂದು ಸಂಗತಿ ನಿಮಗೆ ಗೊತ್ತಿದೆ, ಇಂಥದ್ದು ಮಾಡಬಾರದಂತ, ಚಿಲ್ಲಾಗಿ ಹೋಗ್ತದೆ. ಬಟ್ ಯೇಸು ಸ್ವಾಮಿ ಹೇಳಿದ, ಪ್ರೇ. ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಅಂತರ್ಯದ ಮನುಷ್ಯನು ಬಲ ಹೊಂದುತ್ತಾನೆ. ನೀವು ಪ್ರಾರ್ಥನೆ ಮಾಡಿದಾಗ ನೀವು ಶೋಧನೆಗಳನ್ನು ಎದುರಿಸ್ತೀರಿ. ನೀವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದಾಗ ನೀವು ಶೋಧನೆಗಳ ಮೇಲೆ ಜಯದಲ್ಲಿ ನಡೆಯುತ್ತೀರಿ. ಪ್ರೈಸ್ ಗಾಡ್. ನಾನು ಹೇಳಿದಿಲ್ಲ ನಿಮಗೆ ಶೋಧನೆ ಬರುವುದಿಲ್ಲ ಅಂತ. ದೇವರು ಶಕ್ತಿ ಮೀರುವಂಥ ಶೋಧನೆಯನ್ನು ನಿಮಗೆ ಬರಗೊಡಿಸ್ತಿಲ್ಲ. ಶೋಧನೆ ಆಗುತ್ತಲೇ ಅದಕ್ಕೆ ಆತನು ಮಾರ್ಗವನ್ನು ಕೂಡ ಸಿದ್ಧ ಮಾಡಿಟ್ಟಿದ್ದಾನೆ. ಆತನು ಮಾರ್ಗವನ್ನು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ಶೋಧನೆ ಆಗುತ್ತಲೇ ನಿಮಗೆ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಪ್ರತಿಯೊಂದು ಶೋಧನೆ ನಿಮ್ಮದು ಬ್ರೆಡ್ ಆಗಿದೆ. ಯು ಗೋಯಿಂಗ್ ಅನದರ್ ರನ್. ನೀನು ಇನ್ನೊಂದು ಸ್ತರಕ್ಕೆ ನೀನು ಹೋಗುತ್ತೆ. ಯು ಗೋಯಿಂಗ್ ಹೈಯರ್ ಅಂಡ್ ಹೈಯರ್. ಬಾಯ್ಬಿಡುತ್ತೆ, ಜನರು ನಿನ್ನನ್ನು ಕೆಳಕ್ಕೆ ಹಾಕುವಾಗ ನೀನು ಮೇಲಕ್ಕೆತ್ತಲ್ಪಡುವನೋ ಅಂದುಕೊಳ್ಳಿ. ಅಂತರ್ಯದಲ್ಲಿ ಒಳಗಿಂದ ನಿನಗೆ ಗೊತ್ತಾಗ್ತದೆ, ಯು ಗೋಯಿಂಗ್ ಹೈಯರ್. ಪ್ರೇರೆ, ಅದರಿಂದ ಎನಿ ಸಿಚುವೇಶನ್, ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ, ನೆರೆಮನೆಯಲ್ಲಿ, ಏನು ಸಿಚುವೇಶನ್ ನನಗೆ ಗೊತ್ತಿಲ್ಲ, ಬಟ್ ಏನು ನೀವು ಪರಿಸ್ಥಿತಿಯಲ್ಲಿದ್ದೀರಿ, ಡಿಸ್ಕರೇಜ್ ಆಗಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ದ ಹೋಲಿ ಸ್ಪಿರಿಟ್ ಇಸ್ ಇನ್ ಯು. ಯಾವಾಗಲೂ ನಿಮ್ಮ ಒಳಗಿರುವ ಪವಿತ್ರಾತ್ಮನನ್ನು ಪ್ರಜ್ವಲಿಸುವಂತೆ ಮಾಡಿರಿ. ಮೇ ಬಿ ಸಿಕ್ನೆಸ್ಗಳು, ಚಾಲೆಂಜಸ್ಗಳು ಬಂದಿರಬಹುದು, ಬಟ್ ನಿಮ್ಮ ಒಳಗೆ ದೇವರು ಆರೋಗ್ಯವನ್ನಿಟ್ಟಿದ್ದಾನೆ. ದೇವರು ನಿಮ್ಮ ಒಳಗೆ ಸಾಮರ್ಥ್ಯವನ್ನಿಟ್ಟಿದ್ದಾನೆ. ದೇವರು ನಿಮ್ಮ ಒಳಗೆ ವಾಕ್ಯವನ್ನಿಟ್ಟಿದ್ದಾನೆ. ಯಾವಾಗಲೂ ಹೇಳ್ರಿ, ನನ್ನ ಒಳಗೆ ಕ್ರಿಸ್ತನ ಜೀವ ಇದೆ, ಕ್ರಿಸ್ತನ ಮಹಿಮೆ ನನ್ನ ಒಳಗಿದೆ, ಕ್ರಿಸ್ತನ ಸಾಮರ್ಥ್ಯವು ನನ್ನ ಒಳಗಿದೆ, ಕ್ರಿಸ್ತನ ಜ್ಞಾನವು ನನ್ನ ಒಳಗಿದೆ. ಮಾತಾಡ್ರಿ. ಅನ್ಯ ಭಾಷೆ ವರ ಇದ್ದರೆ ಅದರಲ್ಲಿ ಮಾತಾಡ್ರಿ. ನನ್ನ ವಾಣಿಯನ್ನು ಆಡುತ್ತಾ ನಾನು ಪ್ರಾರ್ಥಿಸ್ತಿರುವಾಗ ಅಪೊಸ್ತಲ ಪೌಲ ಹೇಳ್ತಾನೆ, ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ಮೈ ಸ್ಪಿರಿಟ್ ಇಸ್ ಪ್ರೇಯಿಂಗ್ ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಓಕೆ, ಯಾರಾದರೂ ನೀವು ಡಿಸ್ಕರೇಜ್ ಆಗಿದ್ದರೆ ನಿಮ್ಮಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ್ರಿ, ಅದನ್ನು ಪ್ರಜ್ವಲಿಸುವಂತೆ ಮಾಡಿರಿ. ನೀವು ಮಾಡಿರಿ ಅಂತ ಬೈಬಲ್ ಹೇಳ್ತದೆ. ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ, ಸಂತೋಷದ ಆತ್ಮ ನಿಮ್ಮ ಒಳಗಿದ್ದಾನೆ. ಬೆಳಿಗ್ಗೆ ಎದ್ದುಕೊಂಡು ಹೇಳ್ರಿ, ಅಯ್ಯೋ ಐ ಆಮ್ ಸೋ ಡಿಸ್ಕರೇಜ್ ಅಂತ ಹೇಳ್ಬೇಡ್ರಿ, ನಾನು ಕರ್ತನಲ್ಲಿ ಆನಂದ ಪಡುವನಾಗಿದ್ದೇನೆ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದ್ದೇನೆ, ಅವನು ಆನಂದ ಪಡುವನಾಗಿದ್ದೇನೆ. ಬಾಗಿಲು ಹಾಕಿರಿ, ಶೌಟ್ ಮಾಡೋದಾದರೆ ಶೌಟ್ ಮಾಡ್ರಿ. ಅರೈಸ್ ಇನ್ ದ ಸ್ಪಿರಿಟ್, ಯು ವಿಲ್ ನೆವರ್ ಬಿ ದ ಸೇಮ್. ಓಕೆ, ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತೇನೆ. ಫಸ್ಟ್ ಟೈಮ್ ನೀವು ವೀಕ್ಷಿಸ್ತಾ ಇದ್ದೀರಿ, ಸಲ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ ನೀವು ನಿತ್ಯ ಜೀವನ ಹೊಂದುತ್ತೀರಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ನೀವು ಯಾವುದೇ ಒಂದು ಜಾತಿಗೆ, ಯಾವುದೊಂದು ಮತಕ್ಕೆ ಹೋಗುವುದಿಲ್ಲ, ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ಇವತ್ತು ವಾಕ್ಯಗಳ ಮೂಲಕ ನಮ್ಮ ಹೃದಯದಲ್ಲಿ ನೀನು ಮಾತಾಡಿದೆ. ನಾವು ಯಾವಾಗಲೂ ನಿನ್ನಲ್ಲಿ ಆನಂದ ಪಡುತ್ತೇವೆ, ಸಂತೋಷ ಪಡುತ್ತೇವೆ, ಉಲ್ಲಾಸ ಪಡುತ್ತೇವೆ. ವಿ ರಿಜಾಯ್ಸ್ ಓ ಫಾದರ್. ಥ್ಯಾಂಕ್ ಯು ಲಾರ್ಡ್ ಯರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್ ಯರ್ ಫೇವರ್ ಅಂಡ್ ಪ್ರೊಟೆಕ್ಷನ್ ಆಫ್ ಗಾಡ್. ನಿನ್ನ ಮಗನಾದ ಯೇಸು ನಮಗೋಸ್ಕರ ನೀನು ಕಳುಹಿಸಿ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಸತ್ತದ್ದು ಅದು ನಿನ್ನ ಪ್ರೀತಿ. ಆತನು ಹೂಣಲ್ಪಟ್ಟು 3ನೇ ದಿನ ಪುನರುತ್ತನಾದು ಅದು ನಿನ್ನ ಪ್ರೀತಿ. ಇವತ್ತು ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಿನ್ನ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ನಿನ್ನ ಕೃಪೆಯನ್ನು ನಮಗೆ ಹೆಚ್ಚೆಚ್ಚಾಗಿ ನೀನು ತೋರಿಸ್ತಾ ಬಂದಿದ್ದೆ, ಅದಕ್ಕೋಸ್ಕರ ಸ್ತೋತ್ರ. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಇವರೆಲ್ಲರೂ ಅಂತರ್ಯದಲ್ಲಿ ಎದ್ದೇಳಲಿ, ಪ್ರಜ್ವಲಿಸಲಿ.
ಇವರ ಆರೋಗ್ಯದಲ್ಲಿ ನಡೆಯಲಿ, ಜಯದಲ್ಲಿ ನಡೆಯಲಿ. ನೋ ಡಿಸ್ಕರೇಜ್ಮೆಂಟ್ ಕ್ಯಾನ್ ರೂಲ್ ಓವರ್ ದ ಲೈಫ್. ಯಾವ ಕೊರತೆ, ಯಾವ ಸಿಕ್ನೆಸ್ ಅವನ್ನು ಆಳದಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಬಿ ಫ್ರೀ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಬಿ ಹೀಲ್ಡ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರ ಮನೋನಿತರಗಳು ನಿರಂತರವಾಗಿ ಬೆಳಗಲಿ ಕರ್ತನೆ. ಓನ್ಲಿ ನಿನ್ನ ಸ್ವರವನ್ನು ಇವರು ಕೇಳಲಿ. ಎಲ್ಲ ರಾಂಗ್ ಸ್ವರಗಳನ್ನು ನಾನು ಗದರಿಸ್ತಾ ಇದ್ದೇನೆ. ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್.